ಯಾರು ಪೊಲೀಸ್ ಅವ್ರು ಬಂದು ಒಂದು ಮಾತು ಏನಾಯ್ತು ಏನಂತ ಅಂತ ನಮ್ಮ ಜನರ ಹತ್ರ ಯಾರ ಹತ್ರನೂ ಕೇಳಿಲ್ಲ. ಸೋಮವಾರ ಹಾಕಿದ್ರೆ ಗುರುವಾರ ವಿಡ್ರಾ ಮಾಡ್ಕೋಬಹುದು ಅಂತ ಹೇಳಿ 15 ಕೋಟಿ ಅವರು ಮೋಸ ಮಾಡಿದ್ದಾರೆ. ಎಷ್ಟು? 15 ಕೋಟಿ. IAS ಹೆಸರಿನಲ್ಲಿ ಕಾರ್ಪೊರೇಟ್ ಕಂಪನಿ ಅಂತ ಹೇಳಿಕೊಂಡು ಬಡವರ ಕೋಟ್ಯಾಂತರ ರೂಪಾಯಿ ಹಣವನ್ನು ಮೋಸ ಮಾಡಿದ IAS ಕಂಪನಿಯ ಮಾಲೀಕರನ್ನು ಅರೆಸ್ಟ್ ಮಾಡಿ ಬಡವರ ಹಣವನ್ನು ಕೊಡಬೇಕು ಎಂದು ಬಾಣಸವಾಡಿ ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ KRS ಪಕ್ಷದ ಸರ್ವಾಂಗನಗರ ಅಧ್ಯಕ್ಷ ಮೈಕಲ್, ಜಿಲ್ಲಾ ಕಾರ್ಯಾಧ್ಯಕ್ಷ ಉಮಾಶಂಕರ್, ಪುಲಿಕೇಶಿ ನಗರ ಉಪಾಧ್ಯಕ್ಷ ಪ್ರಕಾಶ್, ಸರ್ವಾಂಗನಗರ ಎಂ ಸೆಲ್ವಕುಮಾರ್, KR ಪುರಂ ಅಧ್ಯಕ್ಷ ಸ್ಯಾಮ್ಯುಯಲ್ ಮತ್ತು ಭಾರಿ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿದ್ದರು. ನನ್ನ ಹೆಸರು ಉಮಾಶಂಕರ್, KRS ಪಕ್ಷದಿಂದ ಪೂರ್ವ ಜಿಲ್ಲಾ ಕಾರ್ಯದರ್ಶಿಯಾಗಿ ಇಲ್ಲಿ ಕಂಪ್ಲೇಂಟ್ ಮಾಡೋಕ್ಕೆ ಬಂದಿದ್ದೀವಿ. ಈ ಕಂಪ್ಲೇಂಟ್ ಮಾಡೋ ಉದ್ದೇಶ ಏನಂದರೆ AIAS ಆನ್ಲೈನ್ ವರ್ಕ್ ಫ್ರಮ್ ಹೋಮ್ ಜಾಬ್ ರೆಸ್ಪೆಕ್ಟೆಡ್ ಕಂಪನಿ ಅಂತ ಒಂದು ಇಲ್ಲಿ HRBರಲ್ಲಿ ಆರಂಭ ಮಾಡಿದ್ದಾರೆ. ಅವರು ಕಮ್ಮನಳ್ಳಿಯಲ್ಲಿ ಎಷ್ಟು ವರ್ಷ ಆಗಿದೆ ಮಾತಲ್ಲ, 11 ತಿಂಗಳಾಗಿದೆ. ಸೊ ಇಲ್ಲಿ ಏನಂದರೆ ವರ್ಕ್ ಫ್ರಮ್ ಹೋಮ್ ಆನ್ಲೈನ್ ಜಾಬ್, ಇಲ್ಲಿ ದುಡ್ಡು ಕಲೆಕ್ಟ್ ಮಾಡೋದು, ಸೈಕಲ್ ಚೈನ್ ಸೆಲ್ಲಿಂಗ್ ಥರ ಇದು. ಅದು ಏನಾಗಿದೆ ಅಂದರೆ ಇವರೆಲ್ಲ ಸಂಬಂಧಪಟ್ಟ ಜನ ಎಲ್ಲ ದುಡ್ಡು ಹಾಕಿದ್ದಾರೆ. 20, 10, 20 ಅವ್ರ ಮನೇಲಿ ಏನೇನು ಇಷ್ಟು ಅವ್ರದ್ದು ಸಂಪಾದನೆ ಮಾಡಿದ ದುಡ್ಡೆಲ್ಲ ಇವ್ರ ಕಂಪ್ನಿಯಲ್ಲಿ ಹಾಕಿದ್ದಾರೆ. ಸೊ ಅವ್ರನ್ನ ಏಮಾಸಿ ಹತ್ರ ಒಂದು 6 ಕೋಟಿ ಏಮಾಸಿದ್ದಾರೆ. ಸೊ ಅದು ಕಂಪ್ಲೇಂಟ್ ಮಾಡೋಕ್ಕೆ ಪೊಲೀಸ್ ಸ್ಟೇಷನ್ ಬಾಣಸವಾಡಿ ಪೊಲೀಸ್ ಸ್ಟೇಷನ್ ಹತ್ರ ACP ಹತ್ರ ಬಂದಿದ್ದೀವಿ. ಸೊ ಇವ್ರ ಕಡೆಯಿಂದ ನಮಗೆ ಮಾಹಿತಿ ಸಿಗುತ್ತೆ ಮತ್ತು ಅವ್ರು ಏನು ಮಾಡ್ತಾರೆ ಅಂತ ನಾವು ಉದ್ದೇಶಕ್ಕೆ ಈಗ ಬಂದಿದ್ದೀವಿ. ಇವ್ರು ಸಂಬಂಧಪಟ್ಟ ಇವರೆಲ್ಲ ಮಾತಾಡ್ತಾರೆ. ಆಲ್ರೆಡಿ ಇದರಲ್ಲಿ ಬಂದಿರೋ ಜನರೆಲ್ಲ ಪುಲಿಕೇಶಿ ನಗರ ಕ್ಷೇತ್ರ, ಸರ್ವಜನಗರ ಕ್ಷೇತ್ರದಿಂದ ಬಂದವರೆ. ಪುಲಿಕೇಶಿ ನಗರಲ್ಲಿ ಇರೋರವರು ಇಲ್ಲಿ ಸರ್ವಜನಗರಲ್ಲಿ ಒಂದು ಆಫೀಸ್ ಮಾಡಿ ಅದನ್ನು ಇನಾಗ್ರೇಷನ್ ಮಾಡಿ ಅದರಲ್ಲಿ ಬಂದಿರೋ ಎಲ್ಲ ಬಂದು ಪೊಲಿಟಿಕಲ್ ಲೀಡರು, ಆಮೇಲೆ ಪೊಲೀಸು ಬಂದವರೇ ಅದು ಓಪನಿಂಗ್ ಮಾಡೋಕ್ಕೆ. ಇದರಲ್ಲಿ ರೌಡಿ ಎಲ್ಲ ಶಾಮೀಲಾಗಿ ಪಾಪ ಬಡವ್ರನ್ನ ಎಲ್ಲರ ಹತ್ರ 1 ಲಕ್ಷ ದುಡ್ಡು ವಸೂಲಿ ಮಾಡಿಕೊಂಡು ಎಲ್ಲರನ್ನ ಏಮಾರಿಸಿದ್ದಾರೆ. ಎಲ್ಲ ಬಡವರೇ ಈ ಥರ ಅನ್ಯಾಯ ಅಕ್ರಮ ಮಾಡ್ತಾ ಇದ್ದಾರೆ. ಇವರೇ ಮಾಡಿಸಿ ಅವ್ರು ಬಂದು ಒಂದು ಲೇಡಿ ಅವ್ರು ಬಂದು ಆಲ್ರೆಡಿ ಮಹಾರಾಷ್ಟ್ರಲ್ಲಿ ಈ ಥರ ಮಾಡಿ ಒಂದು ಮದುವೆ ಮಾಡಿ ಅಲ್ಲಿ ಕ್ಯಾನ್ಸಲ್ ಆಗಿ ಇಲ್ಲಿ ಬಂದು ಇಲ್ಲಿ ಒಂದು ಮದುವೆ ಮಾಡಿ ಇಲ್ಲಿರೋ ಜನರನ್ನ ಏಮಾರಿಸಿದ್ದಾರೆ. ಒಂದೇ ಲೇಡಿ ಇಷ್ಟು ಮಾಡವಳೆ, ಹೆಸರು ಲೀನಾ ಅಂತ. ಅವರೇ ಎಲ್ಲ ಮಾಡಿ ಎಲ್ಲ ಗ್ರೂಪೆಲ್ಲ ಮಾಡಿ ಎಲ್ಲ ಫೋರ್ಜರಿ ಮಾಡಿ ಅವರೇ ಬಂದು ಬಾಣಸವಾಡಿ ಸ್ಟೇಷನ್ ಬರ್ತಾವ್ರೆ. ಬಾಣಸವಾಡಿ ಸ್ಟೇಷನ್ ಬಂದು ಅವರೇ ಒಂದು ದೂರು ಕೊಡ್ತಾರೆ, ನಾನು ಏಮಾರಿದ್ದೀನಿ 4 ಲಕ್ಷ ಕಟ್ಟಿದ್ದೀನಿ ಅಂತ. ಅದೆಲ್ಲ ಸುಳ್ಳು. ಹೆಂಗೆ ಇವರು ಪೊಲೀಸ್ ಅವರು ಪರವಾಗಿ ಹೆಂಗೆ ಇವರು FIR ಮಾಡಿದ್ರು ಅರ್ಥ ಆಗ್ತಾ ಇಲ್ಲ ನನಗೆ. ಪೊಲೀಸ್ ಅವರು ತನಿಖೆ ಮಾಡಿರಬೇಕಾಗಿತ್ತು. ಏನು ತನಿಖೆ ಮಾಡಿಲ್ಲ, ಏನಿಲ್ಲ. ಇದರಲ್ಲಿ ಪೊಲೀಸ್ ಅವರೇ ಬಂದು ಇದು ಓಪನಿಂಗ್ ಮಾಡೋರೆ ಅಂದರೆ ಈ ಥರ ಜನರಿಗೆ ಏನಾಗಿದೆ ಪೊಲೀಸ್ ಅವರು ಬಂದವರೇ ಓಪನಿಂಗ್ ಮಾಡವ್ರೆ, ಇದು ನಿಜ, ಇದು ಲೀಗಲ್ ಇದು ಅಂತ ಎಲ್ಲ ನಂಬಿ ದುಡ್ಡು ಹಾಕಿರೋದು. ಇಂಥ ಕಾರ್ಯಕ್ಕೆ ಇವರು ಪೊಲೀಸ್ ಅವರು ಎಲ್ಲ ಬಂದು ಬೆಂಬಲ ಕೊಟ್ಟು ನಿನ್ನೆ ರಾತ್ರಿ ಅವ್ರ ಮನೆ ಹತ್ರ ಹೋಗಿ ಎಲ್ಲ ಜನರು ಕೇಳುವಾಗ ಪೊಲೀಸ್ ಅವರೇ ಬಂದು KJL ಸ್ಟೇಷನಿಂದ ಅವ್ರಿಗೆ ಬೆಂಬಲ ಕೊಟ್ಟು ಅವ್ರಿಗೆ ಪ್ರೊಟೆಕ್ಷನ್ ಕೊಟ್ಟು ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾವ್ರೆ. ಈ ಬಡವ್ರಿಗೆ ಯಾರಿಗೂ ಒಂದು ಮಾಹಿತಿ ಕೊಟ್ಟಿಲ್ಲ, ಏನೂ ಇಲ್ಲ. ಅರೆಸ್ಟ್ಮೆಂಟ್ ಮಾಡ್ಕೊಂಡು ಬಂದಿದ್ದಾರೆ. ನಾವು ವಯಸ್ಸೆಲ್ಲ ಕರೆಸಿ ಅರೆಸ್ಟ್ ಮಾಡಿದ್ದೀವಿ. ಇಲ್ಲಿ ಕರೆಸಿದ್ದೀವಿ. ಅವ್ರು ಎಲ್ಲಿ ಹೋದ್ರು ಏನು ಮಾಹಿತಿ ಕೊಡ್ತಾ ಇಲ್ಲ. ಇಲ್ಲಿ ಸ್ಟೇಷನಲ್ಲೂ ಇಲ್ಲ. ಅವ್ರಿಗೆ ಕರೆಸ್ಬೇಕು. ದಯವಿಟ್ಟು ಸಾಹೇಬ್ರು ACP ಅವರು, ಇವರು ಇನ್ಸ್ಪೆಕ್ಟ್ರು ಅರುಣ್ ಸಾರು ದಯವಿಟ್ಟು ನಮ್ಮ ಬಡ ಜನರಿಗೆ ನ್ಯಾಯ ಕೊಡಿಸ್ಬೇಕಂತ ಕೇಳ್ತಾ ಇದ್ದೀವಿ. ಆದರೂ ಸಹ ಏನು ಮಾಹಿತಿ ಕೊಡ್ತಾ ಇಲ್ಲ ಅವರು. ನೆನ್ನೆ ರಾತ್ರಿ ಕರ್ಕೊಬಂದು ಬಿಟ್ಟಿದ್ದೀವಿ. ಬೆಳಗ್ಗೆ ಇಷ್ಟು ಜನ ಬಂದವ್ರೆ. ಯಾರು ಪೊಲೀಸ್ ಅವ್ರು ಬಂದು ಒಂದು ಮಾತು ಏನಾಯಿತು ಏನಂತ ನಮ್ಮ ಜನರ ಹತ್ರ ಯಾರ ಹತ್ರನೂ ಕೇಳಿಲ್ಲ, ಏನು ಮಾಹಿತಿ ಕೊಡ್ತಾ ಇಲ್ಲ. ಅವ್ರ ಮೇಲೆ ಏನು ಕ್ರಮ ತಗೊತಾ ಇಲ್ಲ. ಇಷ್ಟು ಜನ ದೂರು ಕೊಟ್ಟಿದ್ದೀವಿ. ನೆನ್ನೆ ರಾತ್ರಿ 20 ಜನ 5 ಜನ ಅಂತ 20 ಕಂಪ್ಲೇಂಟ್ ಕೊಟ್ಟವ್ರೆ. ಅವ್ರು ಇಂಡಿವಿಜುವಲ್ ಆಗಿ 20 ಕಂಪ್ಲೇಂಟನ್ನು ಅವ್ರ ಮೇಲೆ FIR ಆಗಬೇಕು. ಮತ್ತೆ ಇನ್ನೊಂದು ಸಾರಿ ಇವರು ಈ ಥರ ಜನರಿಗೆ ಅನ್ಯಾಯ ಅಕ್ರಮ ನಡಿಬಾರ್ದಂತ ನಾವು ಹೋರಾಟ ಸಿಗಬೇಕು. ನ್ಯಾಯ ಕೊಡಿಸಿದ್ರೆ ಅವ್ರ ಪರವಾಗಿದ್ದರೆ ನಮ್ಗೆ ಹೆಂಗೆ ನ್ಯಾಯ ಸಿಗುತ್ತೆ ಅಷ್ಟೇ ನಮ್ಮ ಪ್ರಶ್ನೆ. IAS ಆ್ಯಪ್ ಒಂದು ಓಪನ್ ಮಾಡಿ ಗೌರ್ಮೆಂಟು ನಮಗೆ ಇದು ಮಾಡಿ
ಗೌರ್ಮೆಂಟ್ ಪ್ರಕಾರ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆಫೀಸ್ ಲೀಗಲ್ ಆಗಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಕಮ್ಮನಹಳ್ಳಿನಲ್ಲಿ ಆಫೀಸ್ ಒಂದು ಮಾಡಿದರು ಸರ್. ಲೀನಾ ಜೋಶುವಾ ಅಂತ ಅವರು ಹಸ್ಬೆಂಡ್ ಆ್ಯಂಡ್ ವೈಫು. ಅವರು ಪಾಸ್ಟರು ಮಗ ಅವನು ಪಾಸ್ಟರ್ ಮಗನು ಅಂತ, ಕ್ರಿಸ್ಟಿಯನ್ಸ್ ಅಲ್ವಾ, ಪಾಸ್ಟರ್ ಮಗನು ಅಂತ ಚರ್ಚ್ ಅವರು ಎಲ್ಲ ಸೇರಿಕೊಂಡು ನಂಬಿಕೆಯಿಂದ ಬಿಲೀವ್ ಮಾಡಿ ಹಾಕಿದ್ರು. ಸರಿನಾ? ಎಲ್ಲ ಬಡವರು, ಮನೆ ಕೆಲಸ ಮಾಡೋರು ಎಲ್ಲ ಬಡ್ಡಿಗೆ ಇಸ್ಕೊಂಡು ಮೀಟ್ರ್ ಬಡ್ಡಿಗೆ ಹಾಕಿ ಏನಂತ ಇದರಲ್ಲಿ ಏನು ಆಫರ್ ಏನು ಕೊಟ್ಟರು ಅಂತ ಸೋಮವಾರ ಹಾಕಿದ್ರೆ ಗುರುವಾರ ವಿಡ್ರಾ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಎಲ್ರಿಗೆ ಒಂದು 50,000 ಹಾಕಿದ್ರೆ 200 ರೂಪಾಯಿ ದಿವಸಕ್ಕೆ ನೀವು ಇದು ವರಮಾನ ಬರುತ್ತೆ, ದುಡಿತೀರಾ ನೀವು. 18,300 ರೂಪಾಯಿ ಕಟ್ಟಿದ್ರೆ ಒಂದು ದಿವಸಕ್ಕೆ 660 ನಿಮಗೆ ಸಿಗುತ್ತೆ. ಆ ಥರ ಎಲ್ಲ ಜನಗಳಿಗೆ ಆಸೆ ತೋರಿಸಿ ಎಲ್ಲ ಕಷ್ಟದಲ್ಲಿ ಇರ್ತಾರಲ್ಲ ಬಡವರಲ್ಲ, ಅವ್ರಿಗೇನೆಂದರೆ ಮನೆಯಲ್ಲಿ ಏನೋ ಇದು ಒಂದು ಕೆಲಸ ಮಾಡಿದ್ರೆ ಏನಾದರೂ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿ ಹಾಕಿದ್ರು ಸರ್. ಬಡ್ಡಿಗೆಲ್ಲ ತಗೊಂಡು ಹಾಕಿದ್ರು. 1,000 ಜನ ನಾವು ಹೋಗಿ ಆಫೀಸ್ನಲ್ಲಿ ಕುತ್ಕೊಂಡು ಅವನ ಹತ್ರ ಕೇಳುವಾಗ ಅವನು ಏನು ಹೇಳಿದ ಅಂದರೆ, ನಾನು ಗೌರ್ಮೆಂಟು ರೂಲ್ಸ್ ಇದು ಮಾಡಿ ಹಾಕ್ತಾ ಇದ್ದೀನಿ, ಇದರಲ್ಲಿ ಏನು ಇದು ಇಲ್ಲ, ಇಲ್ಲೀಗಲ್ ಇಲ್ಲ, ನಾನು ಲೀಗಲಾಗಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಮಗೆಲ್ಲ ಗ್ಯಾರಂಟಿ ಕೊಟ್ಟ. 100% ನಾನು ಗ್ಯಾರಂಟಿ. ಪೊಲೀಸ್ ಪರ್ಮಿಷನ್ ತಗೊಂಡು ಮಾಡಿದ್ದೀನಿ. ಪೊಲೀಸ್ ಅವರೇ ಓಪನ್ ಮಾಡಿದರು. ನಮ್ಮ ಏರಿಯಾದವರೇ ಇವರು ಕೌನ್ಸಿಲರ್ ಇವರೆಲ್ಲ ಬಂದು ನಮಗೆ ಎಲ್ಲ ಇದು ಮಾಡಿ ನನಗೆ ಮಾಡಿದರು ಅಂತ ಹೇಳ್ಬಿಟ್ಟೆ ಅವನು ನಮಗೆಲ್ಲ ಹೇಳಿದ. ಸರಿ, ಎಲ್ಲ ವಿಡಿಯೋ ಎಲ್ಲ ಇದೆ ನಮ್ಮ ಹತ್ರ, ಪ್ರೂಫ್ ಎಲ್ಲ ಇದೆ. ಆನ್ಲೈನಲ್ಲಿ ರೀಚಾರ್ಜ್ ಮಾಡಿದ್ರೆ ನಿಮಗೆ ಆನ್ಲೈನ್ನಲ್ಲಿ ದಿವಸ ಕೆಲಸ ಕೊಡ್ತೀವಿ, ಅದು ದಿವಸ ಮಾಡ್ಕೊಂಡು ಹೋದರೆ ಇಷ್ಟು ಬರುತ್ತೆ ಅಷ್ಟು ಬರುತ್ತೆ ಅಂತ ಎಲ್ಲರನ್ನೂ ಸಿಕ್ಕಾಕ್ಬಿಟ್ಟ ಸರ್. ಒಂದು ಲೀನಾ ಅವಳ ಕೆಳಗಡೆ 5,000 ಜನ ಇದ್ದಾರೆ ಸರ್. ಅಷ್ಟು ಜನಗೆ ಏಮರ್ಸಿದ್ದಾಳೆ. ಅವಳು ಆಂಧ್ರ ಕಡೆನೂ ಏಮರ್ಸ್ಬಿಟ್ಟು ಬಂದವಳೆ ಅಂತೆ. ಇವಾಗ ಗೊತ್ತಾಯಿತು. ಮಹಾರಾಷ್ಟ್ರ, ಆಂಧ್ರ, ಕೇರಳ, ಮುಂಬೈ ಆ ಕಡೆ ಎಲ್ಲ ಒಂದೊಂದು ಬ್ರಾಂಚ್ ಇದೆ ಅಂತ ಹೇಳಿದ್ಲು ಅವಳು. ಇಷ್ಟು ಬ್ರಾಂಚ್ ಇದೆ ನಮ್ಮದು, ನಿಮ್ಮನ್ನೆಲ್ಲ ನಾನು ಯಾರನ್ನೂ ಮೋಸ ಮಾಡಲ್ಲ ಅಂತ ಹೇಳ್ಬಿಟ್ಟು ನಮ್ಮನ್ನೆಲ್ಲ ಇಲ್ಲಿ ಸಿಕ್ಕಾಕ್ಬಿಟ್ಲು ಸರ್. ಇವಾಗ ಕೇಳಿದ್ರೆ ಏನಂತಲೇ, ನಿಮ್ಮ ಥರನೇ ನಾನು ನನ್ನ ಜೊತೆಗೆ ಬನ್ನಿ ಎಲ್ಲ ಎತ್ಕೊಂಡು ಹೋಗ್ಬಿಟ್ಲು. ಯಾರು ಅಮೇರಿಕಾದಲ್ಲಿ ಏನೋ ಹಾನಾ ಮೇಡಮ್ ಅಂತ ಒಬ್ಳು ಇದ್ದಾಳೆ, ಅವಳಿಂದಾನೇ ನಾವು ಮಾಡ್ತಾ ಇದ್ದೀವಿ. ಅಮೇರಿಕಾದಲ್ಲಿ ಕಂಪನಿ ಇದೆ, ಆ ಕಂಪನಿನ ನಾವು ರೀಚಾರ್ಜ್ ಮಾಡೋದು ಎಲ್ಲ ಆ ಮೇಡಮ್ಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಸ್ಕ್ಯಾನಿಂಗ್ ಮಾಡೋವಲ್ಲೇ ಒಂದು 5 ನಂಬರ್ 6 ನಂಬರ್ ಸ್ಕ್ಯಾನಿಂಗ್ ಮಾಡಿದ್ದಾಳೆ. ಎಲ್ಲ ಇಲ್ಲಿರೋರೇ ಸರ್. ಬಾಲಾಜಿ, ಶ್ರೀನಿವಾಸ್, ಅದೇನು ಇವನು ವೈಲ್ಡ್ ರೋಸ್, ನೇತ್ರ ಎಂಟರ್ಪ್ರೈಸ್, ಈ ಥರ ಇಲ್ಲೇ ಲೋಕಲ್ ಇರೋದು ಈ ನಂಬರ್ಗೆ ಫುಲ್ಲು ರೀಚಾರ್ಜ್ ಮಾಡೋಳೆ ಸರ್. ಅಷ್ಟು ಕೋಟಿ ಸಂಪಾದನೆ ಮಾಡಿದ್ದಾಳೆ. ಇಲ್ಲಿರೋ ಎಲ್ಲ ನಂಬರ್ ಲೋಕಲ್ ನಂಬರ್ಗೆ ಎಲ್ಲ ಟ್ರಾನ್ಸ್ಫರ್ ಮಾಡಿದ್ದಾಳೆ ಸರ್. ನಮಗೆ ನ್ಯಾಯ ಬೇಕು. ಈ ಮಾಹಿತಿ ಪ್ರಕಾರ ನೀವೇನಾದರೂ ನಾವು ಈ ಬಡವರಿಗೆಲ್ಲ ಒಂದು ನ್ಯಾಯ ಕೊಡಿಸಿ ಸರ್. ಬೇಕೇ ಬೇಕು. ಜೈ ಕರ್ನಾಟಕ. ಸ್ಟೇಷನ್ ಹೊರಗಡೆ ಹೋಗ್ತೀವಿ. ಈಗ ಅವ್ನು ಕಳ್ಳರನ್ನ ಹಿಡಿದು ಅವರು ಹೊರಗಡೆ ಕೂರಿಸಿದ್ದಾರೆ. ಅವರು ಏನೇನು ಅವ್ರದ್ದು ಏನೇನು ಅಕೌಂಟ್ ಇದೆ ಅವ್ರ ಅಕೌಂಟ್ ಎಲ್ಲ ಬ್ಲಾಕ್ ಮಾಡಬೇಕು. ಅವ್ರದ್ದು ಆಸ್ತಿ ಪಾಸ್ತಿ ಏನಿದೆ ಸರ್ವೆ ಮಾಡಿ ಅದನ್ನ ಸೀಸ್ ಮಾಡಿ, ಅದೇನು ಪಬ್ಲಿಕ್ ಏನೇನು ಅವ್ರದ್ದು ಏನೇನು 20,000 ಇಂದ ಬಡವರು 50,000, 1 ಲಕ್ಷ, 80,000, 1.5 ಲಕ್ಷ ಕೊಟ್ಟು ಎಲ್ಲ ಲಾಸ್ ಮಾಡ್ಕೊಂಡಿದ್ದಾರೆ. ಈಗ ಬೇರೆ ನಮಗೆ ಇನ್ಫಾರ್ಮೇಶನ್ ಬಂದಿರೋದು 8 ಕೋಟಿ ಅಲ್ಲ 15 ಕೋಟಿ ಅವರು ಮೋಸ ಮಾಡಿದ್ದಾರೆ. ಎಷ್ಟು? 15 ಕೋಟಿ. ಬೇಕೇ ಬೇಕು. ಇವಾಗ ನಾವು ಹೊರಗಡೆ ಪೇಜ್ ಓಪನ್ ಮಾಡಿ ಸರ್.